ಅಮಕುಂದಿ ಗ್ರಾಮದಲ್ಲಿ ಫಂಗಲ್ ಇನ್ಫೆಕ್ಷನ್, ಗ್ರಾಮದ ಹಲವಾರು ಜನರಿಗೆ ಸಾಂಕ್ರಾಮಿಕ ರೋಗ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಅಮಕುಂದಿ ಗ್ರಾಮದಲ್ಲಿ ನೀರಿನ ಸಮಸ್ಯೆಯಿಂದ ಗ್ರಾಮದ 30 ರಿಂದ 40 ಜನರಿಗೆ ಅಲರ್ಜಿ ಮತ್ತು ಫಂಗಲ್ ಇನ್ಫೆಕ್ಷನ್ ಸಾಂಕ್ರಾಮಿಕ ರೋಗ ಉಂಟಾಗಿದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಧನಂಜಯ್ ಜಿ ಅವರು ತಹಸೀಲ್ದಾರ್ ಹಾಗೂ ಆರೋಗ್ಯ ಮುಖ್ಯಾಧಿಕಾರಿಗಳ ಹತ್ತಿರ ಮಾತನಾಡಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಗ್ರಾಮಕ್ಕೆ ಕರೆಯಿಸಿ ಇಲ್ಲಿನ ಸಮಸ್ಯೆಗಳನ್ನು ಖುದ್ದಾಗಿ ಪರಿಶೀಲನೆ ಮಾಡಿ ಶುದ್ಧ ಕುಡಿಯುವ ನೀರಿನ ಘಟಕದ ರಿಪೇರಿ ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸುವಂತೆ ತಿಳಿಸಿದರು. ಅಮಕುಂದಿ ಗ್ರಾಮದಲ್ಲಿ 2 ಓವರ್ ಟ್ಯಾಂಕ್ಗಳಿದ್ದು ಅವು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಅವುಗಳನ್ನು ತೆರವುಗೊಳಿಸಿ ಹೊಸದಾಗಿ ಓವರ್ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚನ್ನಬಸಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ನಾಗರಾಜಪ್ಪ, ಗೋಶಾಲೆ ಅಂಜನಿ ಮತ್ತು ಬಂಗಾರಪ್ಪ, ಪರಮೇಶ್ವರಪ್ಪ, ನಾಗರಾಜ್, ಹನುಮಂತಪ್ಪ, ಶ್ರೀನಿವಾಸ ಸೇರಿದಂತೆ ಹಲವಾರು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ವೆಜಿಟೇಬಲ್ಸ್ ನಾವು ಕರೆಕ್ಟಾಗಿ ಸರಿಯಾದ ಸಮಯದಲ್ಲಿ ಸೇವನೆ ಮಾಡೋದ್ರಿಂದ ಕನಿಷ್ಠ 4 ರಿಂದ 6 ಲೀಟರ್ ನೀರು ಸೇವನೆ ಮಾಡಬೇಕು. ಈ ಸ್ವೆಟ್ಟಿಂಗ್ ಬಂದಾಗ ಡೈಲಿ ಸ್ನಾನ ಮಾಡೋದು, ಜಾಸ್ತಿ ಬೆವರು ಬರ್ತದೆ. 30 ವರ್ಷ ಮೇಲ್ಪಟ್ಟರಲ್ಲಿ ಏನು ಮಾಡಬೇಕು, BP ಶುಗರ್ ಅಂತ ಚೆಕ್ ಮಾಡ್ತಾರೆ. ಎಲ್ಲರಿಗೂ ಮಂತ್ಲಿ ನಾವು ಬಂದು ಮಾಡ್ತಾಯಿರ್ತೀವಿ. ಕ್ಯಾಂಪ್ ಮಾಡಿದಾಗ ಅಲ್ಲಿ ಬಂದು ಚೆಕ್ ಮಾಡಿಸ್ತೀವಿ. ಇಲ್ಲಿನೂ ಮಾಡಿದ್ವಿ. ಮೊನ್ನೆ ಒಂದು 15 ದಿನ ಕೆಳಗಡೆ ಆ ಕಡೆ ಸಿಕ್ಕಲ್ಲೇ ಮಾಡಿದ್ವಿ, ಕ್ಯಾಂಪ್ ಮಾಡಿದ್ವಿ. ಆ ಕ್ಯಾಂಪಲ್ಲಿ ಬಂದಾಗ ಈ ಥರ ಎಲ್ಲ ಮಾಹಿತಿನ ಎಲ್ಲದೂ ಸಿಗ್ತದೆ. ನಿಮಗೆ ಬಂದು ನೀವು ಅದನ್ನು ಸದುಪಯೋಗ ಪಡಿಸ್ಬೋದು. ಮೊದಲನೇದಾಗಿ ನೀರಿನ ಸಮಸ್ಯೆ ಏನಾಗ್ತದೆ ಅಂದರೆ ಇದನ್ನು ಏನು ಕರೆಕ್ಟಾಗಿ ಈ ಮಳೆಗಾಲದಲ್ಲಿ ಕೆಲವೊಂದು ಪೈಪ್ ಸ್ಟ್ರೆಂತ್ ಕಳ್ಕೊಂಡಿರ್ತಾರೆ ಅಂತ ನಾವು ಹೇಳೋದು ಜನರಲ್ಲಾಗಿ ಹೇಳ್ತಾರೆ. ಅದು ಸ್ವಲ್ಪ ಲೀಕೇಜ್ ಆದಾಗ ಜಾಗೃತಿ ಮಾಡಿ ಯಾರನ್ನ ಒಬ್ಬರು ಅವ್ರಿಗೆ ಮಾಹಿತಿ ಈಗ ನೀವೇನು ಮಾಡಬೇಕು, ಇದು ಕಂಪ್ಲೀಟ್ ನಿರ್ಮಾಣ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಫಸ್ಟ್ ನಮ್ಮಲ್ಲಿರ್ತಕ್ಕಂಥ ನಾವು ದಿನನಿತ್ಯ ಉಡುಪುಗಳನ್ನು ಕರೆಕ್ಟಾಗಿ ನಾವು ಕ್ಲೀನಾಗಿ ಸ್ವಚ್ಛ ಮಾಡಿ ಕ್ಲೀನಾಗಿ ಒಣಸ್ಕೋಬೇಕು. ಒಣಗಿರೋ ಬಟ್ಟೆಗಳನ್ನೇ ನಾವು ಹಾಕೋಬೇಕು. ತಂಡಿ ಬಟ್ಟೆನ ಹಾಕ್ಕೊಂಡಾಗ ಆಮೇಲೆ ನೀರು ಕಾಸಿ ಆರಿಸಿರೋ ನೀರನ್ನು ಸೇವನೆ ಮಾಡೋದ್ರಿಂದ ಇದನ್ನು ನಾವು ತಡೆಗಟ್ಟಬಹುದು. ಈಗ ಏನು ಇನ್ಫೆಕ್ಟೆಡ್ ಆಗಿರ್ತಕ್ಕಂಥವ್ರಿಗೆಲ್ಲ ನಾವು ಡ್ರಗ್ಸ್ ಎಲ್ಲ ಟ್ರೀಟ್ಮೆಂಟೆಲ್ಲ ಕೊಡ್ತೀವಿ. ಅದನ್ನು ಸೇವನೆ ಮಾಡ್ತೀವಿ. ಮತ್ತು ಅದ್ರ ಜೊತೆಗೇ ನೀವು ಕಂಪ್ಲೀಟ್ ನಿರ್ಮೂಲನೆ ಆಗೋವರೆಗೂ ನೀವು ತರಕಾರಿ ಊಟನೇ ಮಾಡಬೇಕಾಗ್ತದೆ. ಮತ್ತು ಸ್ಪೈಸಿ ಜಂಕ್ ಫುಡ್ಡನ್ನೆಲ್ಲ ಬಿಡಬೇಕಾಗ್ತದೆ. ನಾನ್ ವೆಜ್ ಮಸಾಲೆ ಪದಾರ್ಥ ಯಾವುದೇ ಆಯಿತು ಮಸಾಲೆ ಪದಾರ್ಥಗಳನ್ನ ನಿಲ್ಲಿಸ್ಬೇಕಾಗ್ತದೆ. ಆದಷ್ಟು ನೀವು ಜಾಗೃತಿಯಿಂದ ಇದು ನಿಲ್ಲಿಸಿ ಈ ಮಾತ್ರೆಯನ್ನು ತೊಗೊಂಡ್ರಿ, ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಕಡಿಮೆ ಆಗ್ತದೆ. ಈ ನೀರಿಂದ ಏನು ಪ್ರಾಬ್ಲಮ್ ಇದೆ ಅಂತ ನಾವು ಟೆಸ್ಟಿಂಗ್ ಕಳಿಸ್ತೀವಿ. ಆ ಟೆಸ್ಟ್ ಆದಮೇಲೆ ಅದು ಏನಾದ್ರು ಪ್ರಾಬ್ಲಮ್ ಆಗುತ್ತೆ ನೋಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಂಡು ನಾನು ಹೇಳ್ತೀನಿ.